ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿರದು. ಓ, ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಮನಸ್ಸು ಊಹಿಸಲಿಲ್ಲ, ನೀ ನನಗಾಗಿಟ್ಟಿರದು. ಓ, ಎಲ್ಲ ಒಳ್ಳೆಯದೇ ಆಗುವುದು ದೇವ, ನಿನ್ನ ಪ್ರೀತಿಸಿದ ನನಗೆ. ದೇವರು ಮನುಷ್ಯನಿಗೆ ಆತ್ಮಿಕ ಆಶೀರ್ವಾದವನ್ನು, ಪರಲೋಕದ ಆಶೀರ್ವಾದವನ್ನು ಬಹಳವಾಗಿಟ್ಟಿದ್ದಾರೆ. ಆತ್ಮಿಕದಲ್ಲಿ ಪ್ರಾರ್ಥನೆ ಎಷ್ಟು ಮಾಡಿದ್ರೂ ಇನ್ನೂ ಪ್ರಾರ್ಥನೆ ಮಾಡಬೇಕು, ಇನ್ನೂ ಸ್ಪಿರಿಚುವಲಲ್ಲಿ ಬೆಳಿಬೇಕು, ಮರ್ಮಗಳನ್ನು ತಿಳ್ಕೋಬೇಕು ಅಂಥೇಳಿ ಇನ್ನೂ ಎಷ್ಟು ಪ್ರೇಯರ್ ಮಾಡಿದ್ರೂ ಸಮಯಗಳು ಸಾಕಾಗದಂಗೆ ದೇವರು ನಡೆಸ್ತಾ ಇರ್ತಾರೆ. 24x7 ದೇವರ ಐಕ್ಯತೆಯಲ್ಲಿ ಇದ್ದರೂ ಕೂಡ ಇನ್ನೂ ಆತ್ಮಿಕದಲ್ಲಿ ಬೆಳೆಸ್ತಾ ಇರ್ತಾರೆ. ಪರಲೋಕ ರಾಜ್ಯವನ್ನು ನಮಗೆ ಇಟ್ಟಿದ್ದಾರೆ. ಈ ಲೋಕದಲ್ಲಿ ದೇವರ ಉದ್ದೇಶವನ್ನು ನಾವು ನೆರವೇರಿಸಬೇಕಾಗಿದೆ. ಆದರೆ ನಾವು ಹೋಗ್ತಾ ಇರುವ ಆಲಯಗಳಲ್ಲಿ, ನಾವು ಆರಾಧನೆ ಮಾಡ್ತಿರುವ ಸ್ಥಳಗಳಲ್ಲಿ ಸೇವಕರುಗಳು ಸ್ವಲ್ಪ ಜನ ಲೋಕದ ಆಶೀರ್ವಾದ ಅಂಥೇಳಿ ಜನಗಳನ್ನ ಮಬ್ಬು ಮಾಡಿಟ್ಟಿದ್ದಾರೆ. ಲೋಕ ಆಶೀರ್ವಾದ ಅನ್ನೋದೇ ಇಲ್ಲ, ಅದು ಅವಶ್ಯಕತೆ, ನೀಡ್. ಹಳೆ ಒಡಂಬಡಿಕೆಯಲ್ಲೇ ಆಬ್ರಾಮನ ಆಗಲಿ, ಮೋಸೆ ಆಗಲಿ, ಈಸಾಕಾಗಲಿ, ಯಾಕೋಬ ಆಗಲಿ ಅವಶ್ಯಕತೆಯನ್ನು ತೀರಿಸ್ತಾ ಇದ್ದರೆ ಹೊರತು, ಆಬ್ರಾಮ ಇಬ್ರಾಯಲಿ ನಾವೆಲ್ಲ ನೋಡ್ತೀವಿ, ಅವರು ಈ ಗೂಡಾರದಲ್ಲಿ ವಾಸ ಮಾಡಿದ್ರು, ಅವರು ಇದನ್ನೆಲ್ಲ ಪರಲೋಕವನ್ನು ಎದುರು ನೋಡ್ತಿದ್ರು ಅಂತ. ಮೋಸೆ ಬಂದ್ಬಿಟ್ಟು ಪಾರೋನನ ಮಗಳ ಒಂದು ಸಾಕು ಮಗನಾಗಿದ್ದರೂ ಕೂಡ ಇದಕ್ಕಿನ್ನ ಬಿಟ್ಟು ನಾನು ದೇವರ ಮಕ್ಕಳ ಜೊತೆ ಉಪದ್ರ, ಅದಕ್ಕೆ ಅವರು ಅವರ ಮನುಷ್ಯರಿಗೆ, ಇಸ್ರೇಲ್ ಮನುಷ್ಯರಿಗೆ ಸಹಾಯ ಮಾಡೋಕ್ಕೆ ಹೋಗಿ, ಯಾರು ಸಹಾಯ ಮಾಡದೆ ಅವರು ಚೆನ್ನಾಗಿರ್ಬೋದು, ಹೋಗಿ ಒಬ್ಬನ ಕೊಂದು ಅವರು ಗೊತ್ತಾಗಿ ಅವನ್ನ ಬಿಟ್ಟು ಹೋಗೋದು. ಈ ರೀತಿಯಾಗಿ ಎಲ್ಲರೂ ಇದಲ್ಲ, ಇದಕ್ಕಿಂತ ಮೇಲಾದದ್ದು ದೇವರು ಇಟ್ಟಿರುವ ಪರಲೋಕದ ಆಶೀರ್ವಾದಕ್ಕಾಗಿ ಎಲ್ಲರೂ ಎದುರು ನೋಡ್ತಾ ಇದ್ದರು. ಈ ಹೊಸ ಒಡಂಬಡಿಕೆಯಲ್ಲಿ ನಾವು ಬಂದಾಗ ಈ ಬರುವಿಕೆ ಸಮೀಪವಾಗ್ತಾ ಇದೆ. ಈ ಬರುವಿಕೆ ಸಮೀಪವಾಗ್ತಿರೋದ್ರಿಂದ ಈ ಪರಲೋಕ ರಾಜ್ಯಕ್ಕೆ ನಾವು ಹೋಗಬೇಕು, ಸ್ವಲ್ಪ ಜನ ಸಿದ್ಧ ಮಾಡಬೇಕು ಅನ್ನುವ ಮೈಂಡು, ಆ ಯೋಚನೆಯೇ ಸೈತಾನನ್ನು ತೆಗೆದುಬಿಟ್ಟು ಅವನು 24x7 ಐಕ್ಯತೆಯಿಂದ ಜಗಳ ಮಾಡ್ಕೊಳ್ಳೋದಾಗಿ ಅವನವನು ಕರೆಕ್ಟಾಗಿ ವರ್ಕ್ ಮಾಡಿ ಪಾಪಗಳನ್ನು ಟಾಪ್ ಮೋಸ್ಟಲ್ಲಿ ತಂದು ಇಟ್ಬಿಟ್ಟಿದ್ದಾನೆ. 2 ಗ್ರೂಪ್ ಇದ್ದಾರೆ. ದೇವರನ್ನು ನಂಬದೇ ಇರುವ ಒಂದು ಗ್ರೂಪು, ಅವ್ರನ್ನ ದೇವ್ರ ಕಡೆ ನಡೆಸಬೇಕು, ಚರ್ಚಿಗೆ ಬರ್ತಾರೆ, ದೀಕ್ಷಾಸ್ನಾನ ಹೊಂದಿ ಇವ್ರನ್ನ ಬರುವಿಕೆಗೆ ಸಿದ್ಧ ಮಾಡಬೇಕು. ಈ ಸಭೆಯಲ್ಲಿ 2 ಗ್ರೂಪ್ ಆಗಿದ್ದಾರೆ. ಸಭೆಯಲ್ಲಿ ಏನಾಗಿದ್ದಾರೆ ಅಂದರೆ, ದೇವರ ಮಾತನ್ನು ಕೇಳಿ ನಡೆಯುವಂಥವ್ರು ಒಬ್ಬರು, ಒಂದು ಉದಾಸೀನಾಗಿ ರಿಲಿಜಿಯಸ್ ಕ್ರಿಶ್ಚಿಯನ್ ಆಗಿ ಏನೋ ಬರೋದು ಹೋಗೋದು, ಬರೋಣ ಹೋಗೋಣ ಅಂತ ಹೇಳಿಬಿಟ್ಟು ಇಷ್ಟ ಇಲ್ಲದೆ, ವಿಶ್ವಾಸ ಇಲ್ಲದೆ, ನಂಬಿಕೆ ಇಲ್ಲದೆ, ಭಕ್ತಿ ಇಲ್ಲದೆ, ಪ್ರಾರ್ಥನೆಗಳು ಮಾಡದೆ, ದೇವರ ಐಕ್ಯತೆ ಇಲ್ಲದ ಹಾಗೆ ಬೈಬಲು ಸುಮ್ಮನೆ ಓದೋದು ಒಂದಿದೆ, ಅದು ಹಿಸ್ಟ್ರಿ ಪುಸ್ತಕವಾಗಿ ಓದೋ ಥರ ಇದೆ, ಆ ಥರ ಅಲ್ಲ. ಬೈಬಲ್ ಓದ್ತಾ ಇದ್ದರೆ ಅದರ ಹಿಂದುಗಡೆ ದೇವರ ಒಂದು ಮರ್ಮಗಳು, ದೇವರ ಒಂದು ಧ್ಯಾನ, ಅವರ ಹೃದಯದ ಆರ್ಟ್ ಗೊತ್ತಾಗುತ್ತೆ. ಬೈಬಲಲ್ಲಿ ನಾವೇನಾದರೂ ಓದಿದ್ರೆ ಒಂದು ವಾಕ್ಯ ಮಾಂಸವಾಗಿ ಓದೋದ್ರಿಂದ ಅದು ನಮಗೆ ಅರ್ಥವಾಗೋದಿಲ್ಲ, ಇದೇನು ಹಿಂಗಿದೆ ಅಂತ. ಅದರ ಹಿಂದುಗಡೆ ದೇವರ ರಹಸ್ಯಗಳು ಬಯಲ್ಪಡುತ್ತೆ. ಅದನ್ನು ಒಂದು ಟೈಮ್ ಓದಿದರೆ ಒಂಥರ ಮಾತಾಡುತ್ತೆ, ಇನ್ನೊಂದು ಟೈಮ್ ಓದಿದ್ರೆ ಇನ್ನೊಂದು ಟೈಮ್ ಆಗುತ್ತೆ. ಒಂದೇ ವಾಕ್ಯ ಇಟ್ಕೊಂಡು 3 ರಕವಾಗಿ 4 ರಕವಾಗಿ ಪ್ರಸಂಗ ಮಾಡ್ಬೋದು. ಆತ್ಮಿಕದಲ್ಲಿ ಸ್ಪಿರಿಚುವಲ್ ಆಗಿ ಅದು ಒಳಗಿರೋ ಮರ್ಮಗಳನ್ನು ತೆಗೆದು ಮಾತಾಡ್ಬೋದು. ಈ ರೀತಿಯಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ನಡೀತತೆ, ಇದುವರೆಗೂ ಗ್ರಂಥಗಳು ಕಥೆಗಳು ಹೇಳ್ಕೊಂಡು ಹೋಗ್ತಾ ಇದ್ರು.
ನೆಕ್ಸ್ಟು ಏನು ನಡೀತತೆ, ನೀವು ಯಾವ ಕ್ಷಣದಲ್ಲಿ ಎಲ್ಲಿ ಇದ್ದೀವಿ ಅಂತ ದೇವರು ತೋರಿಸ್ಕೊಡ್ತಾ ಇದ್ದಾರೆ. ಬರುವಿಕೆ ಸಮೀಪಕ್ಕೆ ಅದೇ ಚಿಹ್ನೆಗಳನ್ನೆಲ್ಲ ಹೇಳಿಟ್ಟಿದ್ದಾರೆ. ಇಂಥ ಒಂದು ದೊಡ್ಡ ದೇವರು, ಇಂಥ ಒಂದು ನಮಗೆ ದೊಡ್ಡ ಬಹುಮಾನ ಇಟ್ಟಿರುವ ದೇವರು, ಇದರಲ್ಲಿ ಆತ್ಮಿಕದಲ್ಲಿ ಬೆಳೆಯೋದು ಬಿಟ್ಟುಬಿಟ್ಟು ಲೌಕಿಕವಾದಕ್ಕೆ ಮನಸ್ಸು ಮಾಡಿ ಹೃದಯವನ್ನು ನಷ್ಟಪಡಿಸಿಕೊಂಡು ಪಾಪ ಭೋಗಗಳಲ್ಲಿ ಬಿದ್ದು ದೇವರಿಗಿನ ಮೊದಲನೇ ಸ್ಥಾನದಲ್ಲಿ ಯಾವುದನ್ನು ಹಿಡಿದಾಗೆ ದೇವರ ಐಕ್ಯತೆಗೆ ಪ್ರಾಮುಖ್ಯತೆ ಕೊಟ್ಟು ಜೀವನ ಯಾತ್ರೆಯನ್ನು ಮುಗಿಸಿದಾಗೆ ಯಾರು ವೇಸ್ಟ್ ಅಲ್ಲ, ಎಲ್ಲರ ಮೇಲೆ ದೇವರ ಉದ್ದೇಶವಿದೆ. ಉದಾಹರಣೆಗೆ ನಾವು ನೋಡುವುದಾದರೆ, ಪೌಲನು ಅವನು ಯೇಸು ಸ್ವಾಮಿಯನ್ನು ನಂಬಿಕೊಂಡಾಗ ಕಣ್ಣು ಕಾಣದವನಾಗಿ ಇದ್ದು ಅವನ್ನ ಮಾಡಿ ಯೇಸು ಸ್ವಾಮಿ ಅವನ ಸೇವೆಗೆ ಕರ್ಕೊಂಡಾಗ ಅವರು ಹೇಳುವ ಮಾತು 1 ಕೊರಿಂಥ್ಯರು 2:2 ನಾನು ಶಿಲುಬೆಗೆ ಹಾಕಿಸಲ್ಪಟ್ಟವನಾದ ಯೇಸು ಕ್ರಿಸ್ತನೇ ಹೊರತು ಬೇರೆ ಯಾವುದನ್ನು ತಿಳಿಯದವನಾಗಿ ನಿಮ್ಮಲ್ಲಿ ಇರುವೆನೆಂದು ತೀರ್ಮಾನಿಸಿಕೊಂಡೆನು. ಅವರೊಂದು ತೀರ್ಮಾನ ಮಾಡ್ತಾರಂತೆ, ಹಳೆದು ಅವ್ರ ಸ್ವಂತ ಮಾಂಸಿಕದಲ್ಲಿ ಏನೇನೆಲ್ಲ ಲೋಕದ ಜ್ಞಾನ ಇತ್ತು, ಲೋಕದ ಕಾರ್ಯಕ್ರಮಗಳು ಅವ್ರ ಮೈಂಡಲ್ಲಿತ್ತು, ಅದೆಲ್ಲ ತೆಗೆದುಬಿಟ್ರು. ಅವರು ಗಮಾಲಿಯಲ ಪಾದದ ಕೆಳಗಡೆ ಓದ್ದವರು, ಅವರು ರೋಮ ಸಿಟಿಸನ್. ಅವರು ಈ ಕಡೆ ಅವ್ರ ತಂದೆ ರೋಮ ಪೌರತ್ವದಲ್ಲಿ ಗೌರ್ಮೆಂಟ್ ಜಾಬ್ ಮಾಡಿದವರು. ಈ ಕಡೆ ಯೂದಾಯ ವೈರಾಗ್ಯವುಳ್ಳದವರು. ಅದರ ಮೇಲೆ ದೇವರು ಪಂಡಿತರ ಜೊತೆಯಲ್ಲಿ ಓದಿ ತಿಳ್ಕೊಂಡಿರೋರು, ಜ್ಞಾನವಂತರು. ಬೈಬಲಲ್ಲಿ ಫಿಲಾಸಫರ್ ಗ್ರೀಕ್ ಪಂಡಿತರ ಜೊತೆ ಅವರು ವಾಗ್ವಾದ ಮಾಡಿದ್ರು ಅಂತ ನೋಡ್ತೀವಿ, ಅಷ್ಟು ಜ್ಞಾನ ಇರುವವರು. ಬಟ್ ಅದನ್ನು ಆ ಜ್ಞಾನನ ತೆಗೆದಾಕಿ, ಅದೆಲ್ಲ ಲೋಕದ್ದೆಲ್ಲ ಸಂಬಂಧನ ತೆಗೆದಾಕಿ ಪರಿಶುದ್ಧಾತ್ಮನ ಅಭಿಷೇಕದಲ್ಲಿ ತುಂಬಲ್ಪಟ್ಟವರಾಗಿ ದೇವರ ಜ್ಞಾನದಲ್ಲಿ, ದೇವರ ಒಂದು ಕೃಪೆಯಲ್ಲಿ ಬೆಳೀತಾ, ದೇವರು ಪರಿಶುದ್ಧಾತ್ಮನು ಆತ್ಮಿಕವಾಗಿ ಅವರಿಗೆ ಮಾತಾಡುವುದನ್ನು ಮಾತಾಡಿಕೊಂಡು ಅವ್ರನ್ನೆಲ್ಲವನ್ನು ಸಾಯಿಸಿದರು. ಇದಕ್ಕೆ ಉದಾಹರಣೆಯಾಗಿ ಮೋಸೆ 40 ವರ್ಷ ರಾಜನ ಒಂದು ಎಲ್ಲ ವಿದ್ಯೆಗಳನ್ನು ಕಲ್ತಿದ್ರು. ಬಟ್ 40 ವರ್ಷ ಅದನ್ನು ರಿಮೂವ್ ಮಾಡಿದ್ರು. ದೇವರ ಕೃಪೆಯಿಂದ ದೇವರು ಹೇಳೋದನ್ನು ಮಾತ್ರ ದೇವರ ಪಾದದಲ್ಲಿ ಕೂತ್ಕೊಂಡು ದೇವರ ಹತ್ರ ಮಾತಾಡಿಕೊಂಡು ಅದು ಹೇಳೋದನ್ನು ಕೇಳಿ ಐಗುಪ್ತ ದೇಶದವ್ರನ್ನ ಬಿಡುಗಡೆ ಮಾಡಿದ್ರು. ಅದೇ ರೀತಿಯಾಗಿ ಇಲ್ಲಿ ಅವ್ರು ಹೇಳ್ತಾರೆ, ಇಲ್ಲಿ ನಿಮ್ಮ ನಂಬಿಕೆಯ ಮನುಷ್ಯ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ನಮಗೆ ಹೇಳ್ತಾರೆ ನಾವು ಮನುಷ್ಯರ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕೆಂದು ನನ್ನ ಬೋಧನೆಯಲ್ಲಿಯೂ ಪ್ರಸಂಗದಲ್ಲಿಯೂ ಮನವೊಲಿಸುವ ಜ್ಞಾನ ವಾಕ್ಯವನ್ನು ನಾನು ಪ್ರಯೋಗಿಸದೆ ದೇವರಾತ್ಮನ ಬಲವನ್ನು ತೋರ್ಪಡಿಸುವ ವಾಕ್ಯವನ್ನೇ ಪ್ರಯೋಗಿಸಿದ್ದೇನು. ಇಲ್ಲಿ ಹೇಳ್ತಾ ಇದ್ದಾರೆ ನೋಡ್ರಿ, ನಾವು ದೇವರ ಆತ್ಮದ ಬಲದಿಂದ ಇದನ್ನು ಉಪಯೋಗಿಸ್ತಾ ಇದ್ದೇನೆ ಹೊರತು ಏನು ತಿಳಿದವನಾಗಿ ಅವ್ರದ್ದು ಹಳೆದೆಲ್ಲ ರಿಮೂವ್. 4 ಕಾರ್ಯ ದೇವರು ಮಾಡಿದ ಉಪಕಾರವನ್ನು ನಾವು ನೆನೆಸಬೇಕು. ನಮ್ಮ ಪಾಪಗಳನ್ನ ಏಸಮಿ ತೊಳೆದು ಬಿಟ್ಟ ಮೇಲೆ ನಾವು ಅದನ್ನು ನೆನೆಸಬಾರ್ದು. ಸೈತಾನನ ಜ್ಞಾಪಿಸ್ತಾನೆ, ನಿನ್ನನ್ನು ಬ್ಲೆಸ್ ಮಾಡಲ್ಲ ಅಂತಾನೆ, ಆದರೆ ಅವನಿಗೆ ಕಿವಿಗೊಡದ ಹಾಗೆ ಇರಬೇಕು. ಮನುಷ್ಯರು ಏನೇನೆಲ್ಲ ನಮಗೆ ಸಹಾಯ ಮಾಡಿದ್ರು ದೇವ್ರ ಕೃಪೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನಾವು ಯಾರಿಗ ಸಹಾಯ ಮಾಡಿದ್ರೆ ಮರ್ತು ಬಿಡಬೇಕು. ಈ ರೀತಿಯಾಗಿ ಆತ್ಮಿಕದಲ್ಲಿ ಅಭಿವೃದ್ಧಿ ಹೊಂದಬೇಕು. ಒಬ್ಬರು ನನಗೆ ಪರಿಚಯ ಆಗಿದ್ದರು. ಪರಿಚಯ ಆದಮೇಲೆ ಎಲ್ಲ ಚರ್ಚಿಗೆ ಹೋಗ್ಬಿಟ್ಟು ಬಂದ್ವಿ, ಯಾರು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಚರ್ಚಿಗೆ ಹೋಗದೆ ನಾವೇ ಆರಾಧನೆ ಮಾಡ್ಕೊತೀವಿ ಅಂಥೇಳಿ ಮನೆಯಲ್ಲಿ ಆರಾಧನೆ ಮಾಡೋದನ್ನು ನಾನು ಗಮನಿಸಿದೆ. ಅಂದರೆ ಎಲ್ಲ ಸೇವಕರುಗಳು ಸರಿ ಇಲ್ಲ, ಅವರು ಕರೆಕ್ಟಾಗಕ್ಕಾಗಲ್ಲ. ಸಭೆಯಲ್ಲಿ ಸೇವಕರೆಲ್ಲ ಕರೆಕ್ಟಾಗಿ ಇರೋದಕ್ಕೆ ಆಗೋದಿಲ್ಲ. ಅಂದರೆ ಸರಿ ಆಗ್ತಾ ಇರೋದು, ಪ್ರೋಸೆಸ್ಸಲ್ಲಿ ಇರೋದು, ಪ್ರೋಸೆಸ್ ಸರಿ ಆಗ್ತಾ ಇರೋದು. ಡೈಲಿ ದಿನೇ ದಿನೇ ಆತ್ಮಿಕದಲ್ಲಿ ಬೆಳೀತಾ ಸರಿಯಿಲ್ಲದ ಕಾರ್ಯಗಳೆಲ್ಲ ರಿಮೂವ್ ಮಾಡಿಕೊಂಡು ದೇವರಾಗಿ ಮಾರ್ಪಡೋದಕ್ಕೆ ಪ್ರಯತ್ನ ಪಡ್ತಿರೋದು. ಇಲ್ಲಿ ಯಾರು ಸರಿ ಇಲ್ಲ, ಯಾವ ಸೇವಕರು ಸರಿ ಇಲ್ಲ ಅಂತ ಹೇಳ್ತಾರೋ ಅವರು ಸರಿ ಇಲ್ಲ ಅಂತ ಹೇಳಿದರೆ, ದೇವರು ಪ್ರಾರ್ಥನೆ ಮಾಡಿದಾಗ ಅವರಿಗೆ ಅಂತ ಹೇಳ್ಬಿಟ್ಟು
ಒಂದು ಸ್ಪಿರಿಚುವಲ್ ಸಭೆಯನ್ನು ಕೊಡ್ತಾರೆ. ಸಭೆಗೆ ಹೋಗ್ತಾ ಇದ್ದರೆ ಈಗೋ ಪ್ರಾಬ್ಲಮ್ಗಳು ಗೊತ್ತಿಲ್ಲದ ಹಾಗೆ, ಸಭೆಗೆ ಹೋಗ್ತಾ ಇದ್ದರೆ ಒಂದು ದೇವರ ಮಕ್ಕಳ ಐಕ್ಯತೆ ಇಟ್ಕೊಳ್ಳೋದ ಹಾಗೆ, ಅವರಿಗೆ ಗೊತ್ತಿಲ್ಲದ ಹಾಗೆ ಅವರಲ್ಲಿ ಮಾನಸಿಕತೆ ಬೆಳೀತತೆ. ನಾವೆಷ್ಟೇ ಭಕ್ತಿವಂತರಂತ ಅಂದ್ಕೊಂಡ್ರೂ ಕೂಡ ಆ ಸಮಾಧಾನ ಅನ್ನೋದು ದೇವರ ವಾಕ್ಯದಲ್ಲಿ ಅಲ್ಲಿ ಸಿಗುವಂಥದ್ದು. ಪ್ರಾರ್ಥನೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಕೊಟ್ಟಾಗ ಆ ಹೃದಯದಲ್ಲಿ ಕಾರ್ಯ ಮಾಡುವಂಥದ್ದು, ದೇವರ ಐಕ್ಯತೆ ಇರುವಂಥದ್ದು ಒಂದು ಬೇಕಾಗುತ್ತೆ. ಅದು ಇವಾಗ ಸಭೆಗೆ ಬರೋರೆಲ್ಲ ಸರಿಯಾಗಿರ್ತಾರೆ ಅನ್ನೋದಲ್ಲ, ಸರಿ ಆಗ್ತಾನೆ. ಇವಾಗ ಒಂದು ಗ್ಯಾರೇಜಿಗೆ ಕಾರುಗಳು ಬರ್ತವೆ, ಬಂದಾಗ ನಾವು ಹೋಗ್ಬಿಟ್ಟು ಇದೇನಿದು ಎಲ್ಲ ರಿಪೇರಿ ಆಗಿರೋವೇ ಕಾರುಗಳಿದೆ ಅಂತ ಹೇಳಿದ್ರೆ ನಗ್ತಾರೆ. ಗ್ಯಾರೇಜಲ್ಲಿ ರಿಪೇರಿ ಆಗಿರೋದೇ ಇರ್ತವೆ ಅಂತ ಹೇಳ್ಬಿಟ್ಟು. ಅದು ಉದಾಹರಣೆ ಏನಂದರೆ ಅದಲ್ಲೇ ಇಟ್ಕೊಳ್ಳೋದಿಲ್ಲ ಅವರು. ಬರಬೇಕಾದ್ರೆ ಪಾಪದಿಂದ ಬಂದಾಗ ಅವ್ರನ್ನೆಲ್ಲ ಕಾರುಗಳು ರಿಪೇರಿ ಆಗಿ ಗ್ಯಾರೇಜಿಗೆ ಬಂದಾಗಿ ಸಭೆಗೆ ಬಂದಾಗ ಅವ್ರನ್ನೆಲ್ಲ ಸರಿ ಮಾಡಿ ಪರಲೋಕ ರಾಜ್ಯಕ್ಕೆ ಕಳಿಸ್ತಾ ಇರಬೇಕು. ಗ್ಯಾರೇಜ್ ಪೂರ್ತಿ ತುಂಬಿಸ್ಕೊಂಡು ಇಟ್ಕೊಳ್ಳೋಕ್ಕೆ ಜಾಗ ಸಾಕಾಗೋದಿಲ್ಲ. ಬರ್ತಾ ಇರ್ತತೆ, ಹೋಗ್ತಾರೆ. ಹೊಸ ಗಾಡಿ ಕೂಡ ಬರ್ತಾ ಇರ್ತವೆ, ಅದನ್ನ ಸರಿ ಮಾಡ್ಕೊಂಡು ಹೋಗ್ತಾ ಇರ್ತವೆ. ಅದರಲ್ಲಿ ಎಲ್ಲರೂ ವಿಶ್ವಾಸಿಗಳು ಎಲ್ಲರೂ ಪರ್ಫೆಕ್ಟ್ ಆಗಿರ್ಬೇಕಂದ್ರೂ ಆಗಲ್ಲ. ಸೇವಕರು ಆತ್ಮಿಕದಲ್ಲಿ ಬೆಳೀತಾ ಇರಬೇಕು, ವಿಶ್ವಾಸಿಗಳು ಕೂಡ ಆತ್ಮಿಕದಲ್ಲಿ ಬೆಳೀತಾ ಇರಬೇಕು. ಸೈತಾನನು ನಾವು ರಕ್ಷಣೆ ಒಂದು ದಿನದಿಂದ ಸಾಯೋವರೆಗೂ ಪ್ರಯತ್ನ ಮಾಡ್ತಾನೆ ಇರ್ತಾನೆ ಪಾಪದಲ್ಲಿ ಬೆಳೆಸೋದಕ್ಕೆ. ಎಷ್ಟು ವರ್ಷ ನಾವು ಸೇವೆ ಮಾಡಿದ್ರು, ಎಷ್ಟು ವರ್ಷ ನಾವು ಎಕ್ಸ್ಪೀರಿಯನ್ಸ್ ಇದ್ದರು, ಎಷ್ಟು ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಅಭಿಷೇಕ ಒಂದು ಜಾಗದಲ್ಲಿ ಹೋಗಿ ಎಷ್ಟೋ ಅಭಿಷೇಕ ಇಳೀತು. ಪ್ರಸಂಗ ಮಾಡೋಕ್ಕೆ ನನ್ನನ್ನು ಕರೆದಾಗ ಅಲ್ಲಿ ಮಹಿಮೆ ಇಳೀತು, ಬಿಡುಗಡೆ ಆಯಿತು. ವಾಕ್ಯದಿಂದ ಒಂದು ಪ್ರಸನ್ನತೆ ಮೂಡಿತು. ಹಾಡಿನ ಮೂಲಕವಾಗಿ, ವಾಕ್ಯಗಳ ಮೂಲಕವಾಗಿ ಭಯಂಕರ ಕಾರ್ಯಗಳು ನಡೀತು. ಇದೇ ರೀತಿ ಎಲ್ಲ ಜಾಗದಲ್ಲಿ ನಡೀತು. ಒಂದು 10 ಜಾಗದಲ್ಲಿ ಹೋದರೆ 10 ಜಾಗದಲ್ಲಿ ನಡೀತು. ಆಂಧ್ರದಲ್ಲಿ, ತಮಿಳುನಾಡಲ್ಲಿ, ಎಲ್ಲ ಜಾಗದಲ್ಲಿ, ಕರ್ನಾಟಕದಲ್ಲಿ ಎಲ್ಲ ಜಾಗದಲ್ಲೂ ನಡೀತು. ಎಲ್ಲರೂ ದೇವರ ಪ್ರಸನ್ನತೆ ಇಳಿತು, ವಾಕ್ಯದ ಮೂಲಕ ಮಾತಾಡಿದ್ರು ಅಂತೇಳಿ ರಿಸಲ್ಟ್ಗಳು ಕೊಡ್ತಾಯಿದ್ರು. ಗೊತ್ತಾಗುತ್ತೆ, ಪರಿಶುದ್ಧಾತ್ಮನ ಮಾತಾಡೋದು, ಕಾರ್ಯಗಳು ಮಾತಾಡೋದು ಗೊತ್ತಾಗುತ್ತೆ. ಉಪವಾಸ ಇದ್ದು ಅಲ್ಲಿರೋ ಸೈತಾನ ಕಟ್ಬಿಟ್ಟು ಅಲ್ಲಿ ಜನಗಳು ಬಿಡುಗಡೆ ಆತ್ಮ ಭಾರದಿಂದ ಪ್ರಾರ್ಥನೆಯಿಂದ ಹೋಗಿ ಮಾಡಿದ್ದು. ಒಂದು ಜಾಗದಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಅವಕಾಶನೇ ಸೈತಾನ ಕೊಟ್ಟಿಲ್ಲ. ಅವರು ಟ್ರಾವೆಲ್ ಮಾಡಿ ಕಾರ್ನ ನಾವೇ ಓಡಿಸ್ಕೊಂಡು ಹೋಗೋದು, ಭಾಳ ದೂರ ಪ್ರಯಾಣ, ಆಂಧ್ರ ಪ್ರಯಾಣ. ಆ ಪ್ರಯಾಣ ಮಾಡೋಕ್ಕೆ ಪುತ್ತೂರಿಗೆ ಹೋಗಿ, ತಿರುಪತಿ ಹತ್ರ, ಚಿತ್ತೂರು ಹತ್ರ ಹೋಗಿ ಆ ದೂರದ ಪ್ರಯಾಣದಲ್ಲಿ ಹೋಗಿ ಆ ಕಾರನ್ನು ಟ್ರಾವೆಲು ಅಲ್ಲಿ ನೈಟಲ್ಲಿ ಪರಿಚಯ ಇರೋರು ಇದ್ದರು. ಸಡನ್ನಾಗಿ ಸೇವೆಗೆ ಹೋಗ್ಬಿಟ್ರೆ ಹಿಂಗಂತ ಅದೇ ಮಾಡಿದ ತಪ್ಪು. ಮಾತಾಡೋಕ್ಕೆ ಹೋಗಿದ ತಕ್ಷಣ ಅವ್ರು 8:30ವರೆಗೂ ಒಬ್ಬರು ಮಾತಾಡಿ, ಇನ್ನೊಬ್ಬರು 1 ಗಂಟೆವರೆಗೂ ಮಾತಾಡಿ. ಯಾಕಂದರೆ ಆವಾಗ ಅವರೆಲ್ಲ ದೇವ್ರನ್ನ ಅಲ್ಲಿ ನಡೆಸಿದ್ವಿ. ಸರಿ, ಅವ್ರ ಜೊತೆ ಮಾತಾಡೋಣ ಅಂತೇಳಿ ಮಾತಾಡಿಬಿಟ್ಟು ಬಂದು ಮಣ್ಕೊಂಡ್ರೆ 1 ಗಂಟೆ 1:30. ಮಿಸ್ಸಸ್ ಹೇಳ್ತಾಯಿದ್ರು, ಸೇವೆ ಹೋಗ್ತಿದ್ದೆ, ನೈಟೆಲ್ಲ ಪ್ರೇಯರ್ ಮಾಡಬೇಕು, ಸೈತಾನಿಕರನ್ನು ಕಟ್ಟಿಬಿಟ್ಟು ಪ್ರಸಂಗ ಮಾಡಬೇಕು ಅಂತ ಹೇಳಿದ್ರು. ಆದರೂ ಕೂಡ ಅದನ್ನು ಬಿಟ್ಟು ನಾನೇನು ಮಾಡಿದೆ, ಸಮಯ ಸಿಕ್ಕಿರಲಿಲ್ಲ. ಎಷ್ಟು ದೂರ ಬರ್ತೀವಿ, ಸಡನ್ನಾಗಿ ಪ್ರೇಯರ್ ಮುಗಿದ ಹೋಗ್ಬಿಡ್ತೀವಿ, ಇಷ್ಟು ದೂರ ಬಂದು ಮಾತಾಡಿಲ್ಲ ಅಂತಾರೆ ಅಂತೇಳಿ. ಆಮೇಲೆ ಬೆಳಗ್ಗೆ ಎದ್ದು ಪ್ರೇಯರ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬೆಳಗ್ಗೆ ಮಾಡೋಣ ಅಂತ 5 ಗಂಟೆಗೆ ಅದೇ ಪರಿಚಯವರು ನೈಟ್ 1 ಗಂಟೆವರೆಗೂ ಮಾತಾಡಿದವರು ಬಂದ್ಬಿಟ್ಟು ಈ ಥರ ಕುಟುಂಬದಲ್ಲಿ ಸಮಸ್ಯೆ ಆಗಿಬಿಟ್ಟಿದೆ, ನಾವೆಲ್ಲ ಹೋಗ್ತಾ ಇದ್ದೀವಿ ಅಂಥೇಳಿ ಅದ್ರ ಬಗ್ಗೆ ಡೈರೆಕ್ಷನ್ ತೋರಿಸೋದ್ರಿಂದ ಪ್ರಾರ್ಥನೆ ಮಾಡೋಕ್ಕಾಗಿಲ್ಲ. ಸರಿ, ಕಾರ್ ಓಡಿಸ್ಕೊಂಡು ಹೋಗ್ಬೇಕು, ಸ್ವಲ್ಪ ದೂರ ಮೀಟಿಂಗಲ್ಲಿ ಪ್ರೇಯರ್ ಮಾಡೋಣ ಅಂದರೆ ಅಷ್ಟಾಗಿಲ್ಲ. ಅಲ್ಲಿ ಹೋದರೆ ಮಾನಸಿಕದಲ್ಲಿ ಮಾತಾಡಿ ಫೇಲಿಯರ್ ಆಯಿತು. ಅಂದರೆ ಯಾವಾಗಲೂ ಒಂದು ದಿನ 10 ವರ್ಷ ಪ್ರೇಯರ್ ಮಾಡಿ ಒಂದು ದಿನ ಬೆಳಗಿನ ಜಾವ ಪ್ರೇಯರ್ ಮಾಡದೇ ಇದ್ದರೆ ಇವತ್ತು ಅಟ್ಯಾಕ್ ಮಾಡೋಣ ಅಂತ ಬರ್ತಾನೆ. ಆ ಸ್ವಲ್ಪ ಡಲ್ ಆಗುತ್ತೆ. 2ನೇ ದಿನ 3ನೇ ದಿನ ಪ್ರಾರ್ಥನೆ ಮಾಡೋ ಥರ ಮಾಡ್ತಾನೆ. ಕಡೆದಾಗಿ ನಮಗೆ ಗೊತ್ತಿಲ್ಲದೆ ಸೈತನ ಸ್ವಭಾವಗಳು, ಸೈತನ ಕಾರ್ಯಗಳು ನಮ್ಮ ಮೈಂಡಲ್ಲಿ, ಹೃದಯದಲ್ಲಿ ಕಾರ್ಯಗಳು, ಕನಸುಗಳು ನಡೀತಾ ಇರ್ತವೆ. ದೇವರು ಅಂತಿರ್ತೀವಿ, ಆದರೆ ಫಲ ಕೊಡುವ ರೀತಿಯಲ್ಲಿ ಇರೋದಿಲ್ಲ. ಅದರಿಂದ ಆತ್ಮಿಕ ಹೋರಾಟದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ. ಊಟ ಮಾಡದೇ ಇದ್ದರೆ ಶರೀರ ಹೆಂಗೆ ಬಲನೀತ ಆಗುತ್ತೋ ಅದೇ ರೀತಿಯಲ್ಲಿ ಆತ್ಮದಕ್ಕೆ ಆಹಾರ ಡೈಲಿ ಕೊಡಬೇಕು. ಬೆಳಗ್ಗೆ ಮಧ್ಯಾಹ್ನ ನೈಟ್ ಊಟ ಮಾಡಿದ್ರೂ ಶರೀರ ಬಲನೀತ ಆಗುತ್ತೆ, ಕಾಯಿಲೆಗಳು ಬರ್ತವೆ.
ಆದರೆ ದೇವರ ಕೃಪೆ ನಮ್ಮ ಮೇಲೆ ಡೈಲಿ ಆತ್ಮಕ್ಕೆ ಆಹಾರವಾಗಿ ಇರುವ ಸಮಾಧಾನದ ಪ್ರಾರ್ಥನೆಗಳಿಂದ ವಾಕ್ಯಗಳಿಂದ ತುಂಬಿಸ್ಕೊಂಡಾಗ ಮಾತ್ರನೇ ಲೋಕವನ್ನು ಡೈಲಿ ಜಯಿಸ್ಕೊಂಡು ಬಂದು ಕಡೆಯವರೆಗೂ ಪ್ರಾರಂಭ ಅಲ್ಪವಾಗಿರುತ್ತೆ, ಮುಗಿಂಪು ಸೂಪರಾಗಿ ಮಹಿಮೆಯಲ್ಲಿ ನಮ್ಮ ಮೂಲಕ ಕುಟುಂಬ ರಕ್ಷಣೆ ಹೊಂದಿ ಆ ಸಂತತಿಗಳೆಲ್ಲ 100 ತಲಂತ ಆಶೀರ್ವಾದಕರವಾಗಿ ಮಾರ್ಪಡಿಸಿ ಎಷ್ಟೋ ಜನ ನಮ್ಮ ಮೂಲಕ ಪಾಪದಲ್ಲಿರೋರು ಶಾಪದಲ್ಲಿರೋರನ್ನ ಬಿಡುಗಡೆ ಮಾಡಿ ಪರಲೋಕ ರಾಜ್ಯಕ್ಕೆ ನಡೆಸುವಂಥವರಾಗಿ ದೇವರು ಕೃಪೆ ಮಾಡ್ತಾರೆ. ಪ್ರಾರ್ಥನೆ. ಸ್ತುತಿಮಧ್ಯದಲ್ಲಿ ನಿವಾಸ ಮಾಡುವ ದೇವರೇ ಅಪ್ಪ, ಯಾರು ಸರಿ ಇಲ್ಲ, ಸರಿ ಆಗೋದಕ್ಕೆ ದೇವರು ನಮ್ಮನ್ನು ಇಟ್ಟಿದ್ದಾರೆ, ಕರೆದಿದ್ದಾರೆ. ಪೂರ್ಣ ಪರಿಶುದ್ಧತೆ ಇಲ್ಲೇ ಆಗ್ಬಿಟ್ಟಿವಿ ಅಂತ ಹೇಳಿದ್ರೆ ಸುಳ್ಳು ಹೇಳ್ತಾನಂತ. ದಿನಾಲೂ ನಮ್ಮನ್ನು ಮೈಂಡಲ್ಲಿ ಯೋಚನೆಗಳಲ್ಲಿ ದಿನೇ ದೇವರಾಗಿ ಮಾರ್ಪಡೋದಕ್ಕೆ, ಪರಿಶುದ್ಧತೆಗೆ, ಆತ್ಮದಲ್ಲಿ ಬೆಳೆಯೋದಕ್ಕೆ ಎಂಡಿಲ್ಲ. ಅದು ಇನ್ನೂ ಆಳವಾಗಿ ಧ್ಯಾನಿಸ್ಕೊಂಡು ಆಳವಾಗಿ ಬೆಳೀತಾ ಇರಬೇಕು. ಆ ರೀತಿ ಪರಿಶುದ್ಧಾತ್ಮನ ಸಹಾಯ ಮಾಡಿ ಲೋಕಯಾತ್ರೆಯನ್ನು ಮುಗಿಸಿದಾಗ ಪರಿಪೂರ್ಣವಾಗಿ ಮಾಡಿ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಎತ್ತಲ್ಪಡೋದಕ್ಕೆ ಸಹಾಯ ಮಾಡ್ತಿರೋಂಥ ದೇವರೇ, ನಿನ್ನನ್ನು ಬೇಡುತ್ತಾ ಇದ್ದೇವೆ. ಗೊತ್ತಿದ್ದು ಪಾಪ ಮಾಡೋದಲ್ಲ, ಗೊತ್ತಿಲ್ಲದೆ ಆತ್ಮಿಕದಲ್ಲಿ ಬೆಳೀತಾ ಆತ್ಮಿಕ ಕಾರ್ಯಗಳಲ್ಲಿ ಪಾಪಗಳು, ಪ್ರಾರ್ಥನೆ ಮಾಡದೇ ಇರೋ ಪಾಪಗಳು, ಆತ್ಮ ಭಾರವಿಲ್ಲದೆ ಇರುವಂಥದ್ದು, ಸ್ವಾರ್ಥ ಹೇಳದೇ ಇರುವಂಥದ್ದು, ಇನ್ನು ಹೆಚ್ಚಾಗಿ ತಂದೆ ಈ ವಿಧವಾದ ಆತ್ಮಿಕದ ಪಾಪಗಳಿಂದ ಬಿಡುಗಡೆ ಹೊಂದಿ ನಿನ್ನನ್ನು ಮಹಿಮೆಪಡಿಸಿ ಸಾಕ್ಷಿಯುಳ್ಳ ಜೀವಿತ ಜೀವಿಸಿ ರಾಜ್ಯಕ್ಕೆ ಸೇರೋದಕ್ಕೆ ಕೃಪೆ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್.